Guys, finally entry the KGF. ನಾನ್ ಸ್ಟಾಪ್ ಆಗಿ 50 ಬಂದಿದ್ದೀನಿ, 50 ಕಿಲೋಮೀಟ್ರು. ನೋಡೋಣ ಏನಾದರೂ ಬಿಸಿ ಆಗೈತಾ ಹೆಂಗೆ ಏನು ಅಂತ. ಮೋಟ್ರ್ ಏನಾದರೂ ಇಲ್ಲಿ ನೋಡಿ, ಭಯಂಕರ ವೈಬ್ರೇಷನ್ ಐತೆ. ಹಿಂಗೆ ಅಲ್ಲಿ ನೋಡಿ ಕಾಣಿಸ್ತಾಯ್ತಾ? ಅಯ್ಯೋ, ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಓಲಾದಲ್ಲಿ ಬಂದ್ಬಿಟ್ಟು ರೇಂಜ್ ಚೆಕ್ ಮಾಡೋಣ ಅಂತ ಹೊಟ್ಟಿದ್ದೀನಿ. ಅಂದರೆ ರೇಂಜ್ ಹಂಗೆ ಚೆಕ್ ಮಾಡಿಕೊಂಡು ಹಂಗೆ ಊರಿಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಆಲ್ಮೋಸ್ಟು 88 ಕಿಲೋಮೀಟ್ರ್ ಏನೈತೆ, ನಿಮಗೆ ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಇಲ್ಲಿಂದ 143 ಕಿಲೋಮೀಟ್ರು ಫುಲ್ ಚಾರ್ಜು. ಆಲ್ರೆಡಿ ಮನೆ ಹತ್ರದಿಂದ ಒಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬಂದೆ. ಇಲ್ಲಿ ನೋಡಿ 80 ಕಿಲೋಮೀಟ್ರು. ಇಲ್ಲಿಂದ 1 o'clock ಹೋಗ್ತೀನಿ ಅಂತ ತೋರಿಸ್ತೈತೆ. ನೋಡಿ ರೋಡು ಬಂಗಾರಪೇಟೆ ಅಟ್ಯಾಚ್ ಆಗುತ್ತೆ. ನೋಡಿ ಗಾಡಿ ಚಾರ್ಜಿಂಗ್ ಎಷ್ಟೈತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಕಾಣಿಸ್ತಾಯ್ತಾ? 139 ಕಿಲೋಮೀಟ್ರ್ ಹೋಗ್ಬೋದು. ಎಷ್ಟು ಪರ್ಸೆಂಟ್ ಐತೆ? 97% ಐತೆ. 139 ಕಿಲೋಮೀಟ್ರ್ ಹೋಗ್ಬೋದು. 80 ಕಿಲೋಮೀಟ್ರ್ ನಮ್ಮೂರಿಗಿರೋದು. ಇಲ್ಲಿಂದ ನೋಡೋಣ ಎಷ್ಟೆಷ್ಟು ಕಿಲೋಮೀಟ್ರ್ ಹೋಗುತ್ತೆ, ಹೆಂಗೆ ಏನು ಅಂತ. ಈ ರೋಡಲ್ಲಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರ್ತೈತೆ ಹೈವೇಗೂ ಈ ದಾರಿಗೆ. ಅದಕ್ಕೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. 10 ಕಿಲೋಮೀಟ್ರ್ ಕಮ್ಮಿ ಐತಲ್ಲ ಅಂತ ಹೇಳ್ಬಿಟ್ಟು. ರೋಡು ಚೆನ್ನಾಗೈತೆ, ಅದಕ್ಕಿಂತಲೂ ಚೆನ್ನಾಗೈತೆ. ಸ್ವಲ್ಪ ಪರವಾಗಿಲ್ಲ, ಸಿಂಗಲ್ ಲೈನ್ ರೋಡು. ನೇಚರೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಈ ರೋಡಲ್ಲಿ ಹೋಗ್ತಾ ಇರೋದು. ಆಲ್ಮೋಸ್ಟ್ ನಾನು ನಿಮಗೆ ಸ್ಪೀಡ್ ಬಂದ್ಬಿಟ್ಟು ಒಂದು 60-50 ಒಳಗಡೆ ಮೇಂಟೈನ್ ಮಾಡ್ತೀನಿ. ಯಾಕಂದರೆ ಆವ್ರೇಜ್ ಸ್ಪೀಡ್ ನಾವು ಹೋಗೋದು ಅಷ್ಟೇ ತಾನೇ, ಅದಕ್ಕೆ ಮೇಲೆ ಹೋಗಲ್ಲ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಏನಂತ. ನಾನು ಹಳೆ ಗಾಡಿಯಲ್ಲಿ ಬಂದ್ಬಿಟ್ಟು ಹೋಗಿದ್ದೆ ನಮ್ಮೂರಿಗೆ. ಇಲ್ಲಿಂದ ಓಲಾ ನ್ಯೂ ಜನ್ರೇಷನ್, ಓಲಾ S1 Pro ಓಲ್ಡ್ ಜನ್ರೇಷನ್ ಐತಲ್ಲ, ಅದರಲ್ಲಿ ನಮ್ಮೂರಿಗೆ ಹೋಗಿದೆ. ನೀವು ನೋಡಿರ್ತೀರ ಆ ವಿಡಿಯೋ. ಅದು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೈಪರ್ ಚಾರ್ಜಿಂಗ್ ಹಾಕ್ಕೊಂಡು ಹೋಗಿದ್ದು. ಇದರಲ್ಲಿ ನೋಡೋಣ ಎಲ್ಲಾದರೂ ಚಾರ್ಜಿಂಗ್ ಖಾಲಿ ಆಗುತ್ತಾ, ಇಲ್ಲಾಂದರೆ ಹೋಗ್ಬೋದಾ 80 ಕಿಲೋಮೀಟ್ರ್ ಹೆಂಗೆ ಏನಂತ ನೋಡೋಣ. ಯಾಕಂದರೆ ನಾವು ಇನ್ನು ಕೆಲಸ ಮಾಡಬೇಕಾದ್ರೂ ಗೊತ್ತಾಗತ್ತಲ್ಲ ಎಷ್ಟು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ ಹೆಂಗೆ ಏನು ಅಂತ. ಅದಕ್ಕೇ ಹೋಗ್ತಾ ಇರೋದು. ಈ ದಾರಿ ಬಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಇದರಲ್ಲಿ ಮ್ಯಾಪ್ಸ್ ಹಾಕಿದ್ರೆ ಸ್ವಲ್ಪ ಹೆವಿ ಲ್ಯಾಗ್ ತೋರಿಸ್ತೈತೆ. ಅದಕ್ಕೆ ನಾನು ಮ್ಯಾಪ್ ನೋಡ್ಕೊಂಡು ಹೋಗಬೇಕು. ನೋಡ್ತೀನಿ, ಸ್ಟ್ರೈಟ್ ಹೋಗಬೇಕು. ಈ ದಾರಿ ಗೊತ್ತಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ನು. ಈ ದಾರಿ ಏನಾದರೂ ಗೊತ್ತಿದ್ದರೆ ಆರಾಮಾಗಿ ಹೋಗ್ತಾ ಇರ್ಬೋದಿತ್ತು. ನೋಡ್ಕೊಂಡು ಹೋಗೋಣ ಮ್ಯಾಪ್ಸು. ಆಲ್ಮೋಸ್ಟ್ ಇನ್ನು ಇವಾಗ ಒಂದು 5 ಕಿಲೋಮೀಟ್ರ್ ಬಂದಿದ್ವಿ ಮನೆ ಹತ್ರದಿಂದ. ಇಲ್ಲಿ ತೋರಿಸುತ್ತಲ್ವ, ಅದಕ್ಕೆ ಬನ್ನಿ ನೋಡೋಣ ಎಷ್ಟು ರೇಂಜ್ ಕೊಡುತ್ತೆ ಹೆಂಗೆ ಏನು ಅಂತ. ನಾನು ಕೆಲವರು ವೀಡಿಯೋ ನೋಡಿದ್ದೇನೆ. ಕೆಲವರು ವೀಡಿಯೋ ನೋಡಬೇಕಾದ್ರೆ ಎಲ್ಲ 140ವರೆಗೂ ಕೊಟ್ಟೈತೆ ರೇಂಜು. ಕರೆಕ್ಟಾಗಿ ಹೋಗುತ್ತಾ, ಇಲ್ಲಾಂದರೆ ಏನಾದರೂ ಚಾರ್ಜಿಂಗ್ ಖಾಲಿ ಆಗುತ್ತಾ ಸೆಂಟ್ರ್ ರೋಡಲ್ಲಿ ಹೆಂಗೆ ಏನು ಅಂತ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಒಂದೊಂದಾಗಿ. ಬನ್ನಿ ನಿಮಗೆ ಅಲ್ಲೆಲ್ಲಿ ಸಿಗ್ತೀನಿ, ಎಷ್ಟು ಕಿಲೋಮೀಟ್ರ್ ಹೋಗ್ತೀನಿ ಹೆಂಗೆ ಏನಂತ ನಿಮಗೆ ಗೊತ್ತಾಗುತ್ತೆ. ನಾವು ಫುಲ್ಲು ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ರೆ ಫುಲ್ ಜಾತ್ರೆ ಆಗ್ಬಿಡುತ್ತೆ. ನಿಮಗೆ ಮೈನ್ ಪಾಯಿಂಟಲ್ಲಿ ಅಲ್ಲೆಲ್ಲಿ ಸಿಗ್ತಾ ಹೋಗ್ತೀನಿ. ಬನ್ನಿ ನಿಮಗೆ ಸಿಗ್ತೀನಿ. ಫೈನಲಿ ಸ್ವಲ್ಪ ಅಲ್ಲಿಗಳೆಲ್ಲ ಬಿಟ್ಟು ಸ್ವಲ್ಪ ಮೈನ್ ರೋಡ್ಗೆ ಬಂದೆ. ಅಂದರೆ ಸಿಂಗಲ್ ಲೈನ್ ರೋಡೇನೆ ಇದು. ಸ್ವಲ್ಪ ಚೆನ್ನಾಗೈತೆ ರೋಡ್, ಇದು ಚೆನ್ನಾಗೈತೆ ರೋಡು ಪೀಸಾಗಿ. ಈ ರೋಡಿಗೆ ಎಂಟ್ರಿ ಆದ ಜಸ್ಟ್ ಈಗ. ಈ ರೋಡಿಗೆ ಎಷ್ಟು ದೂರ ಹಿಂಗೆ ಇರುತ್ತೆ ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇವಾಗ ಅಲ್ಲಿಂದ 4 ಕಿಲೋಮೀಟ್ರ್ ಬಂದಿದ್ದೇನೆ. 135 ಐತೆ. ನಮ್ದು ಹಳೆ ಗಾಡಿ ಬಂದ್ಬಿಟ್ಟು ಇಷ್ಟು ತೋರಿಸ್ತಾಯಿದ್ದು, 135 ತೋರಿಸ್ತಾಯಿದ್ದು. ಇದರಲ್ಲಿ ಬಂದ್ಬಿಟ್ಟು 143. ಅಂದರೆ ಆಲ್ಮೋಸ್ಟ್ ಅದಕ್ಕೂ ಇದಕ್ಕೂ ಒಂದು 10 ಕಿಲೋಮೀಟ್ರ್ ಏನೋ ಜಾಸ್ತಿ ಮಾಡೋರೆ. ಇವಾಗ ಇಷ್ಟು ನಮ್ಮ ಗಾಡಿ ಹಳೆ ಗಾಡಿ ಇದ್ದರೆ ಒಂದು ಇವಾಗಿಂದ ಸ್ಟಾರ್ಟ್ ಆಗ್ತಾಯಿದ್ರೆ ಆಲ್ಮೋಸ್ಟ್ ಇವಾಗ 120 ಏನೋ ಇರ್ತಾಯಿತ್ತು ಅಷ್ಟೇ. ಆಲ್ಮೋಸ್ಟ್ ಇವಾಗ 134 ಐತೆ. ಇವಾಗ 4 ಕಿಲೋಮೀಟ್ರ್ ಬಂದಿದ್ದೀನಿ. 4 ಅಂದರೆ ಮನೆ ಹತ್ರದಿಂದ ಒಂದು 2 ಕಿಲೋಮೀಟ್ರ್ ಅಂದರೆ 6 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು 134 ಕಿಲೋಮೀಟ್ರ್ ಹೋಗ್ಬೋದು. ನೋಡೋಣ ಎಷ್ಟು ಕೊಡುತ್ತೆ ಹೆಂಗೆ ಏನಂತ. ನನಗಂತೂ 80 ಕಿಲೋಮೀಟ್ರು ಬರ್ಬೋದು ಅನಿಸತ್ತೆ. ನೋಡೋಣ 80 ಬರುತ್ತಾ ಹೆಂಗೆ ಏನಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಾವು ಸಿಟಿಯಲ್ಲಿ ಕೆಲಸ ಮಾಡ್ತೀವಲ್ವ, ಒಂದು ಚಾರ್ಜಿಂಗ್ ಮಾಡ್ಕೊಂಡು ಎಷ್ಟು ಮಾಡ್ಬೋದು, ಎಷ್ಟು ಕಿಲೋಮೀಟ್ರ್ ಓಡ್ಬೋದು ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು 60 ಮೇಲೆ ಹೋಗ್ತಾ ಇಲ್ಲ. ಆಲ್ಮೋಸ್ಟ್ 55, 60, 50 ಅಷ್ಟೇ, ಅದ್ರ ಮೇಲೆ ಹೋಗ್ತಾ ಇಲ್ಲ. ನೋಡೋಣ ಎಷ್ಟು ರೇಂಜ್ ಬರುತ್ತೆ ಹೆಂಗೆ ಏನು ಅಂತ. ಆಲ್ಮೋಸ್ಟ್ 1 ಗಂಟೆಗೆ ನಾನು ರೀಚ್ ಆಗ್ತೀನಿ ಅಂತ ತೋರಿಸ್ತೈತೆ ಟೈಮು. ಇಲ್ಲಿ ಟೈಮ್ ಬಂದ್ಬಿಟ್ಟು 10:45 ಆಯಿತು. ನೋಡೋಣ ಎಷ್ಟೊತ್ತಾಗುತ್ತೆ ಹೆಂಗೆ ಏನು ಅಂತ. ರೋಡೆಲ್ಲ ಬಂದ್ಬಿಟ್ಟು ಹಿಂಗೆ ಇದ್ದರೆ ಪೀಸಾಗಿ ಆರಾಮಾಗಿ ಹೋಗ್ತಾ ಇರ್ಬೋದು. ಇನ್ನೊಂದು ಈ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇರಬೇಕು. ಈ ಓಲಾದಲ್ಲಿ ಬಂದ್ಬಿಟ್ಟು ಮ್ಯಾಪ್ ಹಾಕ್ಕೋಬೋದು. ಬಟ್ ಮ್ಯಾಪ್ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಚಾರ್ಜಿಂಗ್ ಜಾಸ್ತಿ ಎಳೀತದೆ ಗುರು ಮ್ಯಾಪ್ಗೆ. ಅದಕ್ಕೆ ಅದೊಂದು ಬೇಜಾರು. ಇಲ್ಲಿ ಲೆಫ್ಟಾ ರೈಟಾ? ರೈಟು, ಓಕೆ.
ಅದೊಂದೇ ಬೇಜಾರು ಇವಾಗ ಇದರಲ್ಲಿ. ಮ್ಯಾಪ್ಸ್ ಬಂದ್ಬಿಟ್ಟು ಅವಾಗವಾಗ ಸ್ಟೆಕ್ ಆಗುತ್ತೆ, ಅದು ಮ್ಯಾಪ್ಸೇ ತೋರಿಸಲ್ಲ, ಅದಕ್ಕೆ ಅದೊಂದು ಬೇಜಾರೈತೆ. ಸ್ವಲ್ಪ ಅದು ನೋಡ್ಕೊಂಡು ಹೋಗಬೇಕು. ಮ್ಯಾಪ್ ಬಂದ್ಬಿಟ್ಟು ಕರೆಕ್ಟಾಗಿ ವರ್ಕ್ ಆಗೋಲ್ಲ, ಅದೇ ಇದರಲ್ಲಿ ಬಂದಿರೋದು. ಅಪ್ಡೇಟ್ ಮಾಡಿದ್ಮೇಲೂ ಮ್ಯಾಪ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಅಂದರೆ ವೈಟ್ ಸ್ಕ್ರೀನ್ ಬಂದ್ಬಿಡುತ್ತೆ, ಸ್ಕ್ರೀನ್ ಆಯ್ತಲ್ವಾ, ಇದು ವೈಟ್ ಸ್ಕ್ರೀನ್ ಬಂದ್ಬಿಡುತ್ತೆ, ವೈಟಲ್ಲಿ ಬಂದ್ಬಿಡುತ್ತೆ. ನಾವು ಇವಾಗ ಡಾರ್ಕ್ ಮೋಡ್ ಇಕ್ಕಿರೋದು, ಡಾರ್ಕ್ ಮಾಡಿಬಿಟ್ಟು ವೈಟಲ್ಲಿ ಬಂದ್ಬಿಡುತ್ತೆ, ಫುಲ್ಲು ಬ್ರೈಟ್ನೆಸ್ ಬಂದ್ಬಿಡುತ್ತೆ. ಅದು ಆಟೋಮೆಟಿಕ್, ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಬಂದಿದ್ದೀನಿ. 10 ಇಟ್ಕೊಳ್ಳಿ, 10 ಕಿಲೋಮೀಟ್ರ್ ಬಂದಿದ್ದೀನಿ ಕರೆಕ್ಟಾಗಿ. ಈಗ ಇನ್ನು 133, ಇವಾಗ 21 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು ಚಾರ್ಜಿಂಗ್ ಬಂದ್ಬಿಟ್ಟು ಇನ್ನು 117 ಕಿಲೋಮೀಟ್ರ್ ಹೋಗ್ಬೋದು. ಇನ್ನು ನಮ್ಮೂರಿಗೆ 58 ಕಿಲೋಮೀಟ್ರ್ ಐತೆ ಇಲ್ಲಿಂದ. 12:53 ಹೋಗ್ತೀನಿ ಅಂತ ತೋರಿಸ್ತೈತೆ. ಬಟ್ ಈ ಸ್ಪೀಡಲ್ಲೇ ಹೋಗ್ಬೇಕಂದ್ರೆ ಬೇಜಾರಾಗ್ತೈತೆ ಗುರು. ಯಾಕಂದರೆ ನಾವು ಪೆಟ್ರೋಲ್ ಬೈಕಲ್ಲೆಲ್ಲ ಬಂದ್ಬಿಟ್ಟು ಫುಲ್ ಸ್ಪೀಡಾಗಿ ಓಡಿಸಿ ಅಭ್ಯಾಸ ಆಗಿಬಿಡುತ್ತೆ. ಅದು ಫುಲ್ಲು ಸ್ಪೀಡಾಗಿ ಓಡಿಸಿ ಅಭ್ಯಾಸ ಆಗಿರುತ್ತೆ. ಇದರಲ್ಲಿ ನಿಧಾನಾಗೇ ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ. ಪರವಾಗಿಲ್ಲ, ಬಟ್ ಅಂದ್ರೂ ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ. ಅಂದರೆ 70 ಎಲ್ಲ ಹೋಗ್ತಾಯಿದ್ದೀನಿ ಗುರು. 70 ಎಲ್ಲ ಮೇಂಟೈನ್ ಮಾಡಿದ್ರೇ ಆಗ್ತಾಯಿಲ್ಲ. ಇದರಲ್ಲಿ ಹೆಂಗೆ ಗೊತ್ತಾ, ನಾವು ಎಕ್ಸ್ಲೇಟರ್ ಬಂದ್ಬಿಟ್ಟು ಈ ಥರ ರೋಡ್ ಬರುತ್ತಲ್ವ, ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಗಿ ಎಕ್ಸ್ಲೇಟರ್ ಕೊಡಬೇಕು. ಅಂದರೆ ಇವಾಗ ಪಿಕಪ್ ಕೊಡುತ್ತಲ್ವ, ಸ್ಲೋ ಆಗಿ ಕೊಡಬೇಕು. ನಾವೇನಾದ್ರು ಜಪ್ ಅಂತ ಕೊಟ್ಟರೆ ಬ್ಯಾಟ್ರಿ ಬಂದ್ಬಿಟ್ಟು ಡ್ರೈನ್ ಆಗುತ್ತೆ. ಇದೆ ಅಂತಲ್ಲ, ಬಟ್ ನಾವು ಸ್ಪೀಡಾಗಿ ಹೋದ್ರೂ ಅಷ್ಟೇ ಬ್ಯಾಟ್ರಿ ಎಲ್ಲ ಸ್ವಲ್ಪ ಡ್ರೈನ್ ಆಗುತ್ತೆ. ಅದಕ್ಕೆ ಈ ಥರ ರೋಡಲ್ಲೆಲ್ಲ ಸ್ವಲ್ಪ ಸ್ಲೋ ಆಗಿ, ನಾವು ನಾರ್ಮಲ್ ಪೆಟ್ರೋಲ್ ಗಾಡಿ ಆ ಥರ ಓಡಿಸ್ತೀವಿ, ಆ ಥರ ಓಡಿಸ್ಬೇಕು ಈ ರೋಡಲ್ಲೆಲ್ಲ. ನಾವೇನಾದರೂ ಪೆಟ್ರೋಲ್ ಗಾಡಿಯಲ್ಲೂ ಅಷ್ಟೇ ಸೇಮ್, ಏನಾದರೂ ಜೋರಾಗಿಲ್ಲ ಎಕ್ಸ್ಲೇಟರ್ ಕೊಟ್ಟರೆ ಪೆಟ್ರೋಲ್ ಬಂದ್ಬಿಟ್ಟು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೇಮ್ ಹಂಗೇ ಚಾರ್ಜಿಂಗು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ನಾವೇನಾದರೂ ಈ ಥರ ಜೋರಾಗಿ ಎಕ್ಸ್ಲೇಟರ್ ಕೊಟ್ಟರೆ. ಬಟ್ ಪರವಾಗಿಲ್ಲ, ನಮ್ಮ ಪ್ರಕಾರ ಹೋಗ್ಬೋದು ಅನಿಸುತ್ತೆ ಗುರು. ಏನು ಆಲ್ಮೋಸ್ಟ್ ಇನ್ನೂ ಒಂದು 117 ಕಿಲೋಮೀಟ್ರು, 116 ಕಿಲೋಮೀಟ್ರ್ ಬಂದೈತೆ. 116 ಕಿಲೋಮೀಟ್ರ್ ಈಸಿಲಿ ಹೋಗ್ಬೋದು, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಅದೇ ಹಳೆ ಜನ್ರೇಷನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮೈಂಡಲ್ಲಿ ಓಡ್ತಾಯಿತ್ತು, ಚಾರ್ಜಿಂಗ್ ಖಾಲಿ ಆಗ್ಬಿಟ್ರೆ ಹೆಂಗೆ ಅಂತ. ಬಟ್ ಪರವಾಗಿಲ್ಲ, ಈ ಗಾಡಿಯಲ್ಲಿ ನಂಬ್ಕೊಂಡು ಹೋಗ್ಬೋದು, ಏನಿಲ್ಲ. 10 ಕಿಲೋಮೀಟ್ರನೂ ಜಾಸ್ತಿ ತೋರಿಸುತ್ತೆ ಇದಕ್ಕೂ. ಬಟ್ ಅಂದರೆ ಇದು ತೋರಿಸೋ ಪ್ರಕಾರ ಒಂದು 130 ಆ ಥರ ಕೊಡ್ಬೋದು ಅನಿಸುತ್ತೆ. ನಿಮ್ಮ ಹತ್ರ ಏನಾದರೂ ಓಲಾ S1 Pro ನ್ಯೂ ಜನ್ರೇಷನ್ ಇದ್ದರೆ ಎಷ್ಟು ರೇಂಜ್ ಬರುತ್ತೆ ಏನು ಅಂತ ಕೆಳಗೆ ಕಮೆಂಟ್ ಹಾಕಿ. ನಿಮ್ಮ ಹತ್ರ ಏನಾದರೂ ಹಳೆ ಜನ್ರೇಷನ್ ಇದ್ರೂ ಹಂಗೆ ಕಮೆಂಟ್ ಹಾಕಿ, ಎಷ್ಟು ರೇಂಜ್ ಬರುತ್ತೆ ಹೆಂಗೆ ಏನು ಅಂತ, ಅವಾಗ ನನಗೂ ಗೊತ್ತಾಗುತ್ತೆ. ನೋಡೋಣ. ಇವಾಗ 22 ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ಮೋಸ್ಟು. ಟೈಮ್ ಬಂದ್ಬಿಟ್ಟು 11:12 ಆಯಿತು ಟೈಮು. ನೋಡೋಣ ಎಷ್ಟೊತ್ತಾಗುತ್ತೆ ಇನ್ನು ಏನಂತ. ಹೆಣ್ಮಗು ರೋಡ್ ಮಾತ್ರ ಸ್ವಲ್ಪ ಈ ಥರ ಐತೆ ನೋಡಿ, ಎಲ್ಲ ಫುಲ್ಲು ಅಲ್ಲಲ್ಲಿ ದಿನ್ನೆ ಅಲ್ಲ, ಎಲ್ಲ ಸ್ವಲ್ಪ ಚೆನ್ನಾಗೈತೆ, ಸ್ವಲ್ಪ ದಿನ್ನೆ ಅಲ್ಲ. ಬಟ್ ಅಂದರೆ ಟ್ರಾಫಿಕ್ ಏನು ಅಷ್ಟೇನಿಲ್ಲ, ಅಂದರೆ ರೋಡೆಲ್ಲ ಬಟ್ ಓಕೆ. ಬಟ್ ಅಷ್ಟು ಚೆನ್ನಾಗೈತೆ, ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಓಕೆ, ಹೋಗ್ಬೋದು. ಈ ರೋಡಲ್ಲಿ ಚೆನ್ನಾಗೈತೆ, ನೇಚರೆಲ್ಲ ಎಂಜಾಯ್ ಮಾಡಿಕೊಂಡೆ ಪೀಸಾಗಿ ಹೋಗ್ಬೋದು. ಓಕೆ, ಚೆನ್ನಾಗೈತೆ ಪೀಸಾಗಿ. ಹೆಣ್ಮಗು ಸ್ಕೂಲ್ ಐತಾ ಕಾಲೇಜ್ ಐತಪ್ಪ ಇಲ್ಲಿ? ಲೆಫ್ಟ ರೈಟಾ? ಇಲ್ಲಿ ಲೆಫ್ಟ್. ಡಬಲ್ ಹಾಕಿದ್ರೆ ರೇಂಜ್ ಸ್ವಲ್ಪ ಕನ್ಸ್ಯೂಮ್ ಆಗ್ಬೋದು, ಸಿಂಗಲ್ ಹೋದರೆ ಈಸಿಯಾಗಿ ಹೋಗ್ಬೋದು, ಏನು ಬೇಜಾರಿಲ್ಲ. ಸ್ಕೂಲು. ಓ, ಪೊಲೀಸ್ ಅವ್ರು ನೋಡಿ, ಅಂದರೆ ಈ ದೊಡ್ಡ ಗಾಡಿ ನೀಡ್ತಾರೆ. ಯಪ್ಪ, ಈ ಮೇಳೆಯಿಂದ ಬಿಸಿಲು, ಕೆಳಗೆಯಿಂದ ಬಿಸಿಲು ಹೊಡಿತೈತೆ ಗುರು, ಭಯಂಕರ ಐತೆ ಬಿಸಿಲು ಮಾತ್ರ. ಫುಲ್ ಕತ್ತಗಿತ್ತೆಲ್ಲ ನೋಡ್ತೈತೆ ಇದರಲ್ಲಿ. ಅಂದರೆ ಸ್ವಲ್ಪ ಜೋರಾಗಿ ಉಜ್ಕೊಂಡು ಹೋಗ್ಬಿಟ್ರೆ ನಮಗೇನು ಗೊತ್ತಾಗಲ್ಲ, ನಿಧಾನಾಗಿ ಹೋಗಿ ಬಂದರೆ ಜಾಸ್ತಿ ಕಷ್ಟ ಆಗುತ್ತೆ. ಅವಾಗೂ ನಾನು ಅದರಲ್ಲೂ 70. ಈ ರೋಡ್ ನೋಡ್ಕೊಂಡು ಹೋಗ್ಬೇಕು. ಮಾಲೂರು ರೈಟ್ ಐತೆ. ಓ, ಇಲ್ಲಿ ರೈಟ್ ಹೋಗ್ಬೇಕು. ಅದೇ ರೋಡ್ ಏನೋ ನೋಡ್ಕೊಂಡಿದ್ದೀರ ಹೋಗ್ಬಿಟ್ರೆ ಹಂಗೆ ಸ್ಟ್ರೈಟ್ ಹೋಗ್ಬಿಡ್ತೀವಿ. ಇನ್ನು 56 ಕಿಲೋಮೀಟ್ರ್ ಐತೆ, ಇನ್ನು 114 ಐತೆ. ಹೋಗೋಣ, ಒಂದು 70 ಹೋಗ್ಬೋದು ಅನಿಸುತ್ತೆ ಮೇ ಬಿ. 70 ಮೇಲೆ ಹೋಗ್ಬೇಡ, 70 ಹೋಗೋಣ. ಯಾಕಂದರೆ 70 ಮೇಲೆ ಬಿಟ್ರೆ ಜಾಸ್ತಿ ಇಳಿಯುತ್ತೆ. ಯಾಕಂದರೆ ರೋಡ್ ಖಾಲಿ ಇದ್ದರೆ 70 ಹೋಗ್ತೀನಿ. ರೋಡ್ ಏನಾದರೂ ಸ್ವಲ್ಪ ಇದು ಹಂಗೆ ಹಿಂಗೆ ಇತ್ತಂದರೆ ಒಂದು 50 ಆದರೂ ಮೇಂಟೈನ್ ಮಾಡ್ಬೋದು. ಬಟ್ ಓಕೆ, ಹೋಗ್ಬೋದು ಅನಿಸ್ತೈತೆ ಗುರು ನನ್ನ ಪ್ರಕಾರ. ನೀವು ಕಮೆಂಟ್ ಹಾಕಿ, ಹೋಗ್ಬೋದಾ ಇಲ್ವಾ, ಹೆಂಗೆ ಏನಂತ. ನಿಮಗೆ ಕಾಣಿಸ್ತೈತೆ ಅಲ್ವ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಸ್ಕ್ರೀನ್. ಈ ಬಿಸಿಲಲ್ಲಿ ನೋಡಿ, ಇವಾಗ ಕರೆಕ್ಟಾಗಿ 70 ಹೋಗ್ತಾಯಿದ್ದೀನಿ. ಯಪ್ಪ,
ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ರೆ ಮುಗೀತು. ಇದು ಜಾಸ್ತಿ ವೈಬ್ರೇಷನ್ ಆಗುತ್ತೆ ಹಿಂಗೆ ಇಲ್ಲಿ ನೋಡಿ. ನಮ್ಮ ಹಳೆ ಗಾಡಿ ಬಂದ್ಬಿಟ್ಟು ಅಷ್ಟೇನು ವೈಬ್ರೇಷನ್ ಇಲ್ಲ, ಇದ್ರಲ್ಲಿ ಬಂದ್ಬಿಟ್ಟು ಭಯಂಕರ ವೈಬ್ರೇಷನ್ ಐತೆ. ಇಲ್ಲಿ ನೋಡಿ ಹೆಂಗಲ್ಲಾಡತ್ತಂತ, ಹಿಂಗಲ್ಲಾಡುತ್ತೆ. ಇದು ನಂಬ್ಕೊಂಡ್ರೆ ಬೇಜಾರಾಗುತ್ತೆ ಗುರು, ಎಲ್ಲ ದಬ್ಬಿಗಿಬ್ಬಾಗ್ಬಿಡುತ್ತೆ ಹಿಂಗೆ ಏನಂತ. ಸ್ವಲ್ಪ ಇಟ್ಕೊಂಡು ಹೋಗ್ಬೇಕಷ್ಟೇ ಹಿಂಗೆ. ಯಾಕಂದರೆ ಹಳೆ ಗಾಡಿಯಲ್ಲಿ ಬಂದ್ಬಿಟ್ಟು ಹಳೆ ಗಾಡಿಯಲ್ಲಿ ಬಂದ್ಬಿಟ್ಟು ಹಂಗೆ ಸ್ಟೆಬಿಲೇಷನ್ ಐತೆ, ಹಂಗೇ ಹೋಗುತ್ತೆ. ಇದರಲ್ಲಿ ಹಂಗಲ್ಲ, ಹೆವಿ ಶೇಕ್ ಆಗುತ್ತೆ ಈಗ ಇದರಲ್ಲಿ ಮಾತ್ರ. ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಆವಾಗ ಇನ್ನೊಂದು ಆಯಿಲ್ ಲೀಕ್ ಆಗ್ತೈತೆ ಗುರು ಅಲ್ಲಿ ಪೋರ್ಕಲ್ಲಿ, ಮುಂದೆ ಪೋರ್ಕಲ್ಲಿ. ನಾನು ಹೇಳಿದ್ದೆ ನಿಮಗೆ ಈ ಲೆಗ್ಗಳು ಬೇಗ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಆಯಿಲು ಅಂತ. ಹಂಗೆ ಆಗ್ತೈತೆ, ಬೇಗ ಹೋಗ್ತೈತೆ ಇದು. ಇಲ್ಲಿ ನೋಡಿ ಭಯಂಕರ ವೈಬ್ರೇಷನ್ ಐತೆ ಹಿಂಗೆ. ಅಲ್ಲಿ ನೋಡಿ ಕಾಣಿಸ್ತೈತೆ, ಅಯ್ಯೋ ಅಲ್ಲಿ ನೋಡಿ. ಏಯ್ ಕೂಲ್ ಬ್ರೋ, ಭಯಂಕರ ಐತೆ ವೈಬ್ರೇಷನ್. ಇದು ಏನು ರೀಸನ್ ಅಂತ ನನಗೂ ಗೊತ್ತಿಲ್ಲ. ಸ್ಪೀಡ್ ಬಂದ್ಬಿಟ್ಟು 75 ಹೋಗ್ಬೋದು. ಬನ್ನಿ ಹೋಗೋಣ. 70 ಹೇಳಿದ್ದು ನಿಮ್ಗೆ ಟಾಪ್ ಸ್ಪೀಡು, 80 ಎಲ್ಲ ಹೋಗ್ತಾಯಿದ್ದೀನಿ ಗುರು. ಇಲ್ಲಿ ನೋಡಿ 80. ಯಾವ್ದಾರು ಇದು 2 ದಾರಿ ಬಂದ್ಬಿಟ್ಟೈತೆ, ಒಂದಕ್ಕಿದೆ, ಅದೇ ಕನ್ಫ್ಯೂಷನ್ ಆಗೋಯ್ತು. 44 ಕಿಲೋಮೀಟ್ರ್ ಐತೆ, ಆಲ್ಮೋಸ್ಟು 35 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು ರೇಂಜ್ ಬಂದ್ಬಿಟ್ಟು 101, ಟಾಪ್ ಸ್ಪೀಡ್ ಬಂದ್ಬಿಟ್ಟು 80, 70. ಕರೆಕ್ಟಾಗಿ ಟೈಮು 11:30 ಆಯಿತು. 11:30ಗೆ 35 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ರೇಂಜ್ ಬಂದ್ಬಿಟ್ಟು ಇನ್ನೂ 101 ಐತೆ. ನಾನು ಹೋಗ್ಬೇಕಾಗಿರೋದು ಇನ್ನೂ 50 ಐತೆ. ಇನ್ನು ಇದರಲ್ಲಿ ಡಬಲ್ ತೋರಿಸ್ತೈತೆ. ಹೋಗ್ಬೋದೇನೋ ನಾರ್ಮಲ್ ಐಪರಲ್ಲೆಲ್ಲ ಹೋಗ್ಬೋದೇನೋ, ಐಪರು ಮತ್ತು ಸ್ಪೋರ್ಟ್ಸಲ್ಲಿ. ಬಟ್ ಸುಮ್ಮನೆ ಏನಕ್ಕೆ ಅದರಲ್ಲೆಲ್ಲ ಬೇಡ, ರಿಸ್ಕ್ ತಗೊಳೋದು ಬೇಡ. ಅದಕ್ಕೆ ನಾರ್ಮಲ್ ಮೋಡಲ್ಲೇ ಹೋಗ್ತಾಯಿದ್ದೀನಿ. ಬಿಸಿಲಿಗೆ ಹೆಂಗಾಗ್ಬಿಟ್ಟೈತೆ ನೋಡಿ, ಏನಿಲ್ಲ ಗ್ರೀನರಿ ಏನಿದೆ ಇಲ್ಲ. ಏನಾದರೂ ಬೋರ್ವೆಲ್ ಇತ್ತು ಅಂದರೆ ಅವ್ರದ್ದು ಮಾತ್ರ ಗ್ರೀನರಿ ಇರುತ್ತೆ, ಇಲ್ಲಾಂದರೆ ಇಲ್ಲ ಏನು. ಎಲ್ಲ ಫುಲ್ಲು ಮಳೆ ಇಲ್ದಿರ ನೋಡಿ ಹೆಂಗಾಗ್ಬಿಟ್ಟೈತೆ ಫುಲ್ಲೆಲ್ಲ ನೇಚರ್. ಮಳೆ ಇದ್ದರೆ ಎಲ್ಲ ಫುಲ್ಲು ಗ್ರೀನ್ ಆಗ್ಬಿಡೋದು. ಎಲ್ಲ ಫುಲ್ಲು ಗ್ರೀನ್ ಇರೋದೆಲ್ಲ ಬಂದ್ಬಿಟ್ಟು ಯೆಲ್ಲೋ ಕಲರ್ ಆಗ್ಬಿಟ್ಟೈತೆ ಈ ಬಿಸಿಲಿಗೆ. ಭಯಂಕರ ಬಿಸಿಲೈತೆ ಗುರು. ಈ ಸ್ಪೀಡಲ್ಲಿ ಹೋಗೋಕ್ಕೆ ಬೇಜಾರು ಗುರು. ಏನು ಸ್ಪೀಡೇ ಹೋಗ್ತಾಯಿಲ್ಲ, ಸ್ಪೀಡೇ ಸಾಲ್ತಾ ಇಲ್ಲ. ಎಲ್ಲ ಫುಲ್ ಪೆಟ್ರೋಲ್ಗಳಿಲ್ಲ, 100, 115, 116 ಆ ಥರ ಹೋಗ್ಬಿಟ್ಟು ಇದರಲ್ಲಿ ಗಾಡಿಯಿಂದ ಹೋಗಿ 30 ಹೋಗು ಅಂದರೆ ಯಾವನು ಹೋಗ್ತಾನೆ ಹೇಳಿ. ಆಗ್ತಾಯಿಲ್ಲ ಈ ಸ್ಪೀಡಲ್ಲಿ ಹೋಗೋಕ್ಕೆ. ಬಟ್ ನಮ್ಗೆ ರೇಂಜ್ ಬೇಕು ಅಂದರೆ ಈ ಸ್ಪೀಡಲ್ಲಿ ಹೋಗಲೇಬೇಕು. ಇನ್ನು ನಾವು ಜೋರಾಗಿ ಹೋಗ್ಬಿಟ್ರೆ ಮುಗೀತು ನಮ್ಮ ಕತೆ. ಆಮೇಲೆ ಎಲ್ಲದು ಚಾರ್ಜಿಂಗ್ ಖಾಲಿ ಐತೆ ಅಂದರೆ ಗೋಯಿಂದ. ಟೇಕಲ್ ಅನ್ಸುತ್ತೆ ಇದು, ಟೇಕಲ್ಲಪ್ಪ ಇದು. ನೆಕ್ಸ್ಟ್ ಟೇಕಲ್ಲಿ ಬಿಟ್ಟು ಹೋದರೆ ಬಂಗಾರಪೇಟೆನ. ರೈಟಾ ಸ್ಟ್ರೈಟಾಗಿ ಗೊತ್ತಿಲ್ಲ ನನಗೆ, ರೈಟ್ ಅನ್ಸುತ್ತೆ ಇಲ್ಲಿ. ಆಯ್ತಲ್ಲ ಫುಲ್ ಬೆಟ್ಟ. ಪೀಸ್ ಬ್ರೋ. ಹೈವೇದಲ್ಲಿ ಹೋಗಿದ್ರು ಈ ಥರ ಎನರ್ಜಿ ಬರ್ತಾ ಇರಲಿಲ್ಲ. ಓಕೆ ಬನ್ನಿ, ಆಲ್ಮೋಸ್ಟ್ 40 ಬಂದಿದ್ದೀನಿ. ಇನ್ನೂ ಒಂದು 40 ಹೋಗ್ಬೇಕು. ಟೋಟಲ್ 80 ಅಲ್ವಾ, ಇನ್ನೂ ಒಂದು ಅರ್ಧ ಐತೆ. ಈ ರೋಡ್ ನಂಗೆ ಅರ್ಥ ಆಯಿತು. ಯಾವ ರೋಡ್ ಅಂದರೆ ಇದು ಬಂಗಾರಪೇಟೆ ರೋಡು. ಅಂದರೆ ಲಾಕ್ಡೌನಲ್ಲಿ ಬಂದ್ಬಿಟ್ಟು ಈ ರೋಡೇ ಬರ್ತಾಯಿದ್ದಿದ್ದು ನಾವು. ಬೆಳಗ್ಗೆ ಕರೆಕ್ಟಾಗಿ 1 ಗಂಟೆಗೆ ಬಿಟ್ಟರೆ ಅವಾಗ ಬರ್ತಾಯಿದ್ದಿದ್ದು ಲಾಕ್ಡೌನಲ್ಲಿ. ಯಾಕಂದರೆ ಲಾಕ್ಡೌನ್ ಮಾಡಿದ್ರಲ್ಲ ಫುಲ್ ಎಲ್ಲ ಏರಿಯಾ. ಅದಕ್ಕೆ ಬಂದ್ಬಿಟ್ಟು 1 ಗಂಟೆಗೇ ಊರು ಬಿಡ್ತಾಯಿದ್ದಿದ್ದು. ಊರು ಬಿಟ್ಬಿಟ್ಟು ಈ ರೋಡಲ್ಲಿ ಬರ್ತಾಯಿದ್ದಿದ್ದು. ಈ ರೋಡಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಒಂದು 2 ಹತ್ರ ಇರ್ತಾಯಿದ್ರು. ಅವ್ರಿಗೇನಾದರೂ ಸ್ವಲ್ಪ ಕಮಿಷನ್ ಕೊಟ್ಬಿಟ್ಟು ಬರ್ತಾಯಿದ್ದಿದ್ದು. ಬಟ್ ಅಂದರೆ ಯಪ್ಪ ಹೆವಿ ಸೈಕ್ ಗುರು ಈ ದಾರಿ. ಯಾಕಂದರೆ ರೋಡ್ ಮಾತ್ರ ಚೆನ್ನಾಗೈತೆ. ಬಟ್ ಅಂದರೆ ನೈಟ್ ಟೈಮ್ ಒಬ್ಬರೇ ಬಂದ್ಬಿಟ್ರೆ ಬೀಜ ಬೈಕ್ ಬರುತ್ತೆ. ಯಾಕಂದ್ರೆ ಆ ಥರ ಇರುತ್ತೆ ನೈಟ್ ಟೈಮ್. ಯಾರು ಒಬ್ಬರು ಇರೋಲ್ಲ ನೈಟ್ ಟೈಮಲ್ಲಿ ರೋಡಲ್ಲಿ. ಅದೇ ಭಯ ಈ ರೋಡಲ್ಲಿ. ಬರ್ಬೋದು ಬಟ್ ಅಂದರೆ ನೈಟ್ ಒಬ್ಬರು ಇರೋಲ್ಲ ಈ ರೋಡಲ್ಲಿ. ನಾವು ಬಂದರೆ ಒಬ್ಬರೇ ಬರಬೇಕಷ್ಟೇ. ಬೀಜ ಬೈಕ್ ಬರುತ್ತೆ ಈ ರೋಡಲ್ಲಿ ಬಂದರೆ. ಅದೇ ಇದ್ರ ಈ ದಾರಿಯಲ್ಲಿ ಬೇಜಾರು. ಯಪ್ಪ ಭಯಂಕರ ಇರುತ್ತೆ ಗುರು ಈ ದಾರಿ ಮಾತ್ರ. ಕಿಲೋಮೀಟ್ರ್ ಹೋಗ್ಬೇಕಿನ್ನು 34 ಕಿಲೋಮೀಟ್ರ್ ಹೋಗ್ಬೇಕು. 34 ಕಿಲೋಮೀಟ್ರಿಗೆ 83 ರೇಂಜ್ ತೋರಿಸ್ತೈತೆ. ಹೋಗ್ಬೋದು ಆರಾಮಾಗಿ.
ಓಕೆ, ಫೈನಲಿ 44 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು ಒಂದು 30 ಕಿಲೋಮೀಟ್ರ್ ಹೋಗ್ಬಿಟ್ರೆ ಮುಗೀತು. ನಾನ್ ಸ್ಟಾಪಾಗಿ 50 ಬಂದಿದ್ದೀನಿ, 50 ಕಿಲೋಮೀಟ್ರು. ನೋಡೋಣ ಏನಾದರೂ ಬಿಸಿ ಆಗೈತಾ ಹೆಂಗೆ ಏನು ಅಂತ. ಮೋಟ್ರ್ ಏನಾದರೂ ಲೈಟಾಗಿ ಬಿಸಿ ಆಗೈತೆ, ಏನು ಪರವಾಗಿಲ್ಲ ಅನಿಸುತ್ತೆ. ಯಾಕಂದರೆ ಇದು ಕೆಲವ್ರು ಹೇಳ್ತಾರೆ ಬಿಸಿ ಆದಮೇಲೆ ಹೋಗ್ಬಾರ್ದು ಅಂತಾರೆ, ಅದಕ್ಕೆ ನೋಡ್ತಾ ಇದ್ದೀನಿ. ಲೈಟಾಗಿ ಬಿಸಿ ಆಗೈತೆ, ಜಾಸ್ತಿ ಏನು ಬಿಸಿ ಆಗಿಲ್ಲ. 50 ಕಿಲೋಮೀಟ್ರ್ ಬಂದಿದ್ದೀನಿ, ಗೊತ್ತಾಗ್ತೈತೆ. ಇಲ್ಲಿ 50 ಕಿಲೋಮೀಟ್ರ್ ಐತೆ. ಇನ್ನೂ ಒಂದು ಎಷ್ಟು ಕಿಲೋಮೀಟ್ರ್ ಐತೆ? ಇನ್ನೂ ಒಂದು 20-30 ಇರ್ಬೋದು. ಇನ್ನು ಮೇ ಬಿ ಎಷ್ಟೈತೆ? ಇನ್ನೂ 29-30 ಕಿಲೋಮೀಟ್ರ್ ಐತೆ ಇನ್ನು. ಏಯ್, ಯಾವನು ಗುರು ಈ ಸ್ಪೀಡಲ್ಲಿ ಬರ್ತಾನೆ ಇವನು? ಯಪ್ಪ, ಓ ಬಂಗಾರಪೇಟೆ ಬಂದುಬಿಟ್ವಿ. ರೈಲ್ವೆ ಸ್ಟೇಷನ್ ಇದೈತ, ಫ್ಲೇವರ್ ಐತಲ್ವಾ? ಫ್ಲೇವರೇ ಬಂಗಾರಪೇಟೆಗೆ ಎಂಟ್ರಿ ಆಗ್ಬಿಟ್ಟೆ ಗುರು. ಇದೇ ಬಂಗಾರಪೇಟೆ ಅಂದರೆ ರೈಲ್ವೆ ಸ್ಟೇಷನ್. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇದು. ಬಂದೆ 80 ಕಿಲೋಮೀಟ್ರ್ ಐತೆ. ಇನ್ನು 52 ಕಿಲೋಮೀಟ್ರ್ ಬಂದಿದ್ದೀನಿ. ಇದೇ ಬಂಗಾರಪೇಟೆ. ಯಪ್ಪ, ನನಗೆ ಆಶ್ಚರ್ಯ ಆಗ್ತೈತೆ ಇಷ್ಟೊಂದು ರೇಂಜ್ ಕೊಡತ್ತ ಅಂತ. ಯಾಕಂದರೆ ನಂದು ಹಳೆ ಜನ್ರೇಷನಲ್ಲಿ ಬಂದ್ಬಿಟ್ಟು ಒಂದು ಹತ್ರ ಹೈಪರ್ ಚಾರ್ಜಿಂಗ್ ಹಾಕಿ ನಾನು ಬರೋಷ್ಟರಲ್ಲೇ ಈಕೋ ಮೋಡೇನೋ ಬಂತು. ಏಯ್ ಎಲ್ಲ ನಾವು ಹೋಗೋದು ಮುಂದೆ ಆಗ್ಬಿಟ್ರೆ. ಹಳೆ ಗಾಡಿಯಲ್ಲಿ ಬಂದ್ಬಿಟ್ಟು ಕೋಲಾರ ಹತ್ರ ಬಂದ್ಬಿಟ್ಟು ಹೈಪರ್ ಚಾರ್ಜಿಂಗ್ ಹಾಕ್ಕೊಂಡು ಬರಬೇಕಾದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೆ ಒಂದು 50ನೋ ಇಲ್ಲಾಂದರೆ 40ನೋ ಇಷ್ಟ ಅಷ್ಟೇ. ಇದರಲ್ಲಿ ನೋಡಿದ್ರೆ 80 ಐತೆ, ಪರವಾಗಿಲ್ಲ. ಬೆಸ್ಟು ನ್ಯೂ ಜನ್ರೇಷನ್ ರೇಂಜು ಕೊಡುತ್ತೆ. ನ್ಯೂ ಜನ್ರೇಷನ್ ಓಲಾ ಬಂದ್ಬಿಟ್ಟು ರೇಂಜ್ ಕೊಡುತ್ತೆ, ಪರವಾಗಿಲ್ಲ. ಅಂದರೆ ಇನ್ನೂ 80 ಕಿಲೋಮೀಟ್ರ್ ಹೋಗ್ಬೋದು. ನಾನು ಇನ್ನೊಂದು 20 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ, ಪರವಾಗಿಲ್ಲ. ಯಾಕಂದರೆ ನಾನು ಹಳೆ ಜನ್ರೇಷನಲ್ಲಿ ಬಂದ್ಬಿಟ್ಟು ಕೋಲಾರಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಈಕೋ ಮೋಡ್ ಬಂದ್ಬಿಡ್ತು. ಬಟ್ ಇದು ಹಂಗಲ್ಲ, ಇನ್ನು ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ಹೋಗ್ಬೋದು. ಓಕೆ, ಚೆನ್ನಾಗಿ ರೇಂಜ್ ಕೊಡುತ್ತೆ. ಹಳೆ ಗಾಡಿಗಿಂತ ಹೊಸ ಗಾಡಿ ಚೆನ್ನಾಗಿ ರೇಂಜ್ ಕೊಡುತ್ತೆ, ಪರವಾಗಿಲ್ಲ. ಓಕೆ ಗಾಯ್ಸ್, ಫೈನಲಿ ಎಂಟ್ರಿ ದ KGF 64 ಕಿಲೋಮೀಟ್ರು. ಅಂದರೆ ಆಲ್ಮೋಸ್ಟು ಅಲ್ಲಿಂದ ಒಂದು 270 ಕಿಲೋಮೀಟ್ರು ಎಂಟ್ರಿ ಮಾಡಿಬಿಟ್ಟೆ KGFಗೆ ಓಲಾದಲ್ಲಿ. ಇಲ್ಲಿ ತೋರಿಸ್ತೈತೆ ಟೆಂಪ್ರೇಚರ್. $61 ಐತೆ ಟೆಂಪ್ರೇಚರು. 40 ಮೋಟ್ರ್ ಬಿಸಿ ಬಂದ್ಬಿಟ್ಟು 61 ಡಿಗ್ರಿ ಐತೆ. ಟೆಂಪ್ರೇಚರ್ ಗಾಡಿದು ಬಂದ್ಬಿಟ್ಟು 40 ಐತೆ. ಭಯಂಕರ ಬಿಸಿಲಲ್ಲಿ ಬೇಗ ಬಿಸಿ ಆಗಿಬಿಟ್ಟೈತೆ ಗಾಡಿ. ಬಟ್ ಪರವಾಗಿಲ್ಲ, ರೇಂಜು ನನಗೆ ಮಸ್ತ್ ಫೀಲ್ ಆಗ್ತೈತೆ. ರೇಂಜ್ ಕೊಡಲ್ಲ ಅಂದ್ಕೊಂಡಿದ್ದಲ್ಲ, ರೇಂಜ್ ಕೊಡ್ತಾ ಇರೋದಕ್ಕೆ ಖುಷಿ ಆಗ್ತೈತೆ. ಫೈನಲಿ ಊರಿಗೆ ಬಂದೇ ಬಿಟ್ಟೆ. ಆಲ್ಮೋಸ್ಟು 74 ಕಿಲೋಮೀಟ್ರು. ಅಂದರೆ 80 ನಂಗೆ ತೋರಿಸಿದ್ದು. ಆಲ್ಮೋಸ್ಟ್ ನಾನು ಹತ್ರ ಶಾರ್ಟ್ಕಟ್ ದಾರಿಯಲ್ಲಿ ಬಂದ್ಬಿಟ್ಟೆ. 75 ಇಟ್ಕೊಳ್ಳಿ, 75 ಇನ್ನು ಊರು ಮುಂದೆನೇ. ಆಲ್ಮೋಸ್ಟು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ, ಹೆಂಗೆ ಏನಂತ ನಿಮ್ಗೆ ಹೇಳ್ತೀನಿ ನೋಡಿ. ಇನ್ನು 50 ಕಿಲೋಮೀಟ್ರ್ ಹೋಗ್ಬೋದು. ಇಲ್ಲಿ ತೋರಿಸ್ತೈತಾ ನಿಮಗೆ 50 ಕಿಲೋಮೀಟ್ರ್ ತೋರಿಸ್ತೈತಾ? ಇನ್ನು 50 ಕಿಲೋಮೀಟ್ರ್ ಹೋಗ್ಬೋದು. ಎಷ್ಟೈತೆ ರೇಂಜು? ಈ 50 ಕಿಲೋಮೀಟ್ರ್ ಹೋಗ್ಬೋದು. ಎಷ್ಟು 32 ಕಿಲೋಮೀಟ್ರ್ ಐತೆ. ಇಲ್ಲಿ ನೋಡಿ 32% ಐತೆ. 32% ಇಲ್ಲಿ 50 ಕಿಲೋಮೀಟ್ರ್ ಹೋಗ್ಬೋದು. ಇನ್ನು ಟೆಂಪ್ರೇಚರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಟೆಂಪ್ರೇಚರ್ ಬಂದ್ಬಿಟ್ಟು 42 ಆಗೈತೆ. ಇನ್ನೊಂದು ಮೋಟ್ರ್ ಬಿಸಿ ಬಂದ್ಬಿಟ್ಟು ಮೋಟ್ರ್ ಟೆಂಪ್ರೇಚರ್ ಬಂದ್ಬಿಟ್ಟು 63 ಆಗೈತೆ. ಇನ್ನು ನೋಡಿ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಏನಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಕರೆಕ್ಟಾಗಿ 77 ಕಿಲೋಮೀಟ್ರ್ ಬಂದಿದ್ದೀನಿ. 73.3 ಕಿಲೋಮೀಟ್ರು. ಹೈಪರ್ ಮೋಡಲ್ಲಿ 1 ಕಿಲೋಮೀಟ್ರು, ಸ್ಪೋರ್ಟ್ಸಲ್ಲಿ 1 ಕಿಲೋಮೀಟ್ರು. ಇನ್ನು ನಾರ್ಮಲಲ್ಲಿ ಬಂದ್ಬಿಟ್ಟು 77 ನಾರ್ಮಲಲ್ಲೇ ಬಂದಿರೋದು. ಇನ್ನು ಇದಕ್ಕೆ 1 ಕಿಲೋಮೀಟ್ರ್ ಅಲ್ಲ, ಸಾರಿ 1 ಮೀಟರ್ ಅಷ್ಟೇ. 1 ಮೀಟರ್ ಸ್ಪೋರ್ಟ್ಸಲ್ಲಿ 1 ಮೀಟ್ರು, ಹೈಪರಲ್ಲಿ 1 ಮೀಟ್ರು. ಇನ್ನು ನಾರ್ಮಲ್ ಮೋಡಲ್ಲೇ 72.2 ಕಿಲೋಮೀಟ್ರ್ ಬಂದಿದ್ದೀನಿ. ಟೋಟಲ್ಲು 77.3 ಇರೋದು. ಇನ್ನು 80 ಇಟ್ಕೊಳ್ಳಿ. 80 ಕಿಲೋಮೀಟ್ರ್ ಅಂದ್ರೂ ಇನ್ನು 50 ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತೈತೆ ನಮಗೆ. 80 ಪ್ಲಸ್ ಒಂದು ಇರಿ, ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಹೆಂಗೆ ಏನಂತ ನಿಮ್ಗೆ ಹೇಳ್ತೀನಿ. ಬಿಟ್ಟು ಓಲಾ S1 Pro ನ್ಯೂ ಜನ್ರೇಷನಲ್ಲಿ ಅದಕ್ಕಿಂತ ಫುಲ್ ಚಾರ್ಜ್ ಮಾಡಿಬಿಟ್ರೆ 130 ಕಿಲೋಮೀಟ್ರ್ ಹೋಗ್ಬೋದು ಆರಾಮಾಗಿ. ನಾನು ನೋಡಿ ಬಂದಿರೋದು ನಿಮ್ಗೆ ಗೊತ್ತಾಗಿರುತ್ತೆ, ನೋಡಿರ್ತೀರ. ಫುಲ್ಲು ಎಲ್ಲ ಮೋಟ್ರು ಎಲ್ಲ ಏನು ಅಷ್ಟೇನು ಬಿಸಿ ಇಲ್ಲ, ಇದೆಲ್ಲ ಫುಲ್ಲು. ಇದೆಲ್ಲ ನೋಡಿಕೊಂಡೇ ಬಂದೆ ಅವಾಗವಾಗ, ಏನಿಲ್ಲ. ಬಟ್ ಆರಾಮಾಗಿ ಪೀಸಾಗಿ ಗುರು, ನೀವು 130
ಕಿಲೋಮೀಟ್ರ್ ಹೋಗ್ಬೋದು ಒಂದಕ್ಕಿಂತ ಫುಲ್ ಚಾರ್ಜ್ ಮಾಡಿಬಿಟ್ರೆ. ನನಗೆ ಮಾತ್ರ ಮಸ್ತ್ ಇಷ್ಟ ಆಯಿತು. ಹಳೆ ಜನ್ರೇಷನ್ ಬಂದ್ಬಿಟ್ಟು ಒಂದು 90 ಕಿಲೋಮೀಟ್ರ್ ಅಂದರೆ ಮುಗೀತು ಅದ್ರ ಕತೆ. ಇದರಲ್ಲಿ ಬಂದ್ಬಿಟ್ಟು ಆರಾಮಾಗಿ ಒಂದಕ್ಕಿಂತ ಫುಲ್ ಚಾರ್ಜ್ ಮಾಡಿದ್ರೆ 130 ಪಕ್ಕ ಹೋಗ್ಬೋದು ಆರಾಮಾಗಿ ಪೀಸಾಗಿ. ನೋಡಿರ್ತಾರೆ ಇವಾಗ ನಿಮ್ಮ ಮುಂದೆನೇ ಇರುತ್ತೆ ಎಕ್ಸಾಂಪಲ್ಲು, ನಾವು ನಿಮಗೆ ತೋರಿಸಿರ್ತೀನಿ 130 ಕಿಲೋಮೀಟ್ರ್ ಕರೆಕ್ಟಾಗಿ ಬಂದಿರೋದು. ಎಲ್ಲೂ ಚಾರ್ಜಿಂಗ್ ಹಾಕಿಲ್ಲ, ಬೆಂಗಳೂರಿಂದ ಬಂದಿರೋದು ಕರೆಕ್ಟಾಗಿ ಬಂದೈತೆ. ಇಲ್ಲಿ ನೋಡಿ ಹಿಂದೆ ಹೇಳಿ ನಿಮಗೆ ಆಯಿಲ್ ಲೀಕ್ ಆಗ್ತೈತೆ. ಇದು ಬೇಗ ಹೋಗ್ಬಿಡುತ್ತೆ ಗುರು. ಇದು ಅದಾದರೆ ಹಳೇದು ಬಂದ್ಬಿಟ್ಟು ಅಷ್ಟು ಬೇಗ ಹೋಗ್ತಾ ಇರಲಿಲ್ಲ, ಇದು ಬೇಗ ಹೋಗ್ಬಿಡುತ್ತೆ. ಇದು ಯಾವುದಾದ್ರೂ ಒಂದು ಚೇಂಜಸ್ ಮಾಡಬೇಕು, ಇದಕ್ಕೆ ಏನಾದರೂ ರಬ್ಬರ್ ಗಿಬ್ಬರ್ ಕೊಟ್ಟವರು ನೋಡೋಣ. ಬಟ್ ಅಂದರೆ ನನಗೆ ಪ್ರಕಾರ ಓಲಾ ನ್ಯೂ ಜನ್ರೇಷನ್ ಮಾತ್ರ ಚಾರ್ಜ್ ಮಾತ್ರ ಮಸ್ತಾಗಿ ಬರುತ್ತೆ. ನೀವು ಪೀಸಾಗಿ ಆರಾಮಾಗಿ ಇಸ್ಕೊಬೋದು, ನೀವು ತಲೆನೇ ಕೆಡಿಸ್ಕೊಬೇಡಿ. ಒಂದಕ್ಕಿಂತ ಫುಲ್ ಚಾರ್ಜ್ ಮಾಡಿಬಿಟ್ರೆ 130 ಹೋಗ್ಬೋದು ಆರಾಮಾಗಿ. ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಇಲ್ಲಿಗಿಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಇನ್ನೇನಾದರೂ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಹಾಕಿರಿ. ನಿಮ್ಮ ಗಾಡಿ ಎಷ್ಟು ರೇಂಜ್ ಬರುತ್ತೆ, ಹೆಂಗೆ ಏನು ಅಂತ. ನಮ್ಮ ಗಾಡಿ ಬಂದ್ಬಿಟ್ಟು 130 ಕಿಲೋಮೀಟ್ರ್ ಪೀಸಾಗಿ ಹೋಗ್ಬೋದು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ಇನ್ನೇನಾದರೂ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಆಗಿರಿ. ಇನ್ನೇನಾದರೂ ನಾನು ಹೇಳೋದು ಮರ್ತೋಗಿದ್ರೆ, ಏನಾದರೂ ಡೌಟ್ ಇದ್ದರೆ ನಿಮಗೆ ಕೆಳಗೆ ಕಮೆಂಟ್ ಹಾಕಿ ಈ ವಿಡಿಯೋ ಕೆಳಗೆ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ಇನ್ನು ನಮ್ಮ ಚಾನಲಲ್ಲಿ ಕ್ಲೋಸ್ಲಿ 5K ಐತೆ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.